ಓಂ ನಮಃ ಶಿವಾಯ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ 7ನೇ ದಿನದ ಪಾದಯಾತ್ರೆ. ಬೆಳಗ್ಗೆ ನಾನು ಆರೂವರೆ ಬಿಟ್ಟು ಇವಾಗ ನಾನು ಆಲಪಲ್ಲಿ ಆಲಪಲ್ಲಿ ಆಲಪಲ್ಲಿನಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಫುಲ್ಲು ಬೆಟ್ಟ, ತೋಟಗಳು, ಹೈವೇನಲ್ಲಿ ಇದ್ದೀನಿ ನಾನು. ನೋಡಿ, ಫುಲ್ಲು ದಿಟ್ಟ ಎಲ್ಲ ಹೋಗ್ತಾ ಇದ್ದೀನಿ. ಅವಾಗೇ ಹೇಳಿದ್ದು ನಾನು ಸಿನಿಮಾನ ಹುಚ್ಚು. ಆದರೆ ನಾನು ತುಂಬ ಕತೆ ಬರ್ದಿದ್ದೀನಿ. ಇವಾಗ ನಾನು ಆಲ್ಮೋಸ್ಟು ಚಿಕ್ಕ ಕತೆಗಳೇ, ನಾನು ಒಂದು 20 ಮಿನಿಟ್ಸ್ ಕತೆಗಳೇ ಒಂದು 12 ಕತೆ ಬರೆದಿದ್ದೀನಿ. ಇನ್ನೂ 6 ಕತೆ ನಾನು ಬರೀಬೇಕು. ದೊಡ್ಡ ಸ್ಕೇಲಲ್ಲಿ ಹೇಳಿಲ್ವಾ, ನನಗೆ ಫೇವ್ರೇಟು ಕನ್ನಡದಲ್ಲಿ ಬಂದು ಶ್ರೀಮುರಳಿ, ತಮಿಳಲ್ಲಿ ಧನುಷ್ ಅವರು, ಕನ್ನಡದಲ್ಲಿ ಶ್ರೀಮುರಳಿ ಅವರು, ತೆಲುಗಲ್ಲಿ ಮಹೇಶ್ ಬಾಬು ಅವರು, ಆಮೇಲೆ ಪ್ರಭಾಸ್ ಅವರು. ಅಂದಂలో ಮಹೇಶ್ ಬಾಬು, ಐಟ್ಲೋ ಪ್ರಭಾಸ್, ತಮಿಳಲ್ಲಿ ಧನುಷ್, ನಟನೆಯ ರಾಕ್ಷಸ. ಕನ್ನಡದಲ್ಲಿ ಶ್ರೀಮುರಳಿ, ದಿ ಸ್ವ್ಯಾಗ್ ಬ್ರೋ, ಸ್ವ್ಯಾಗ್ಗೆ ಬಾಪ್ ಅವರು, ಬಾಪ್ ಕಾ ಸ್ವ್ಯಾಗ್ ಅನ್ನೋ ಪದಕ್ಕೆ ಬಾಪ್ ಅವರು, ಶ್ರೀಮುರಳಿ ಅವರು. ಏನಂದರೆ, ನನಗೆ ಆ್ಯಕ್ಟಿಂಗಲ್ಲಿ ಅಷ್ಟೊಂದು ಇಷ್ಟ ಇಲ್ಲ. ನಾನು ಹೇಳಿಲ್ವಾ, ಒಂದು ಮಿಂಚಿನ ಓಟ ಸೋಲುತ್ತೆ, ಉಗ್ರಂ ಗೆಲ್ಲುತ್ತೆ ಅಂದರೆ ಅಲ್ಲಿಂದ ಮಾಸ್ಟರ್ ಮೈಂಡ್ ಪ್ರಶಾಂತ್ ನೀಲ್ ಅವರ ಬರವಣಿಗೆ, ಅವರ ಹುಚ್ಚುತನ ಒಬ್ಬರನ್ನ ಗೆಲ್ಲಿಸ್ತಲ್ವಾ. ಅದೇ ಥರ ನನ್ನ ಬರವಣಿಗೆ, ನನ್ನ ಹುಚ್ಚುತನ. ನಾನು ಕೆಲಸ ಕಲಿಬೇಕು, ನಿರ್ದೇಶನ ಕಲಿಬೇಕು. ಅದೇ ಬರವಣಿಗೆ ನಾನು ಬರೀತೀನಿ. ಅದರಲ್ಲಿ ಸ್ವಲ್ಪ ನಾನು ಇನ್ನೂ ಕಲಿಬೇಕನ್ನೋದು ಇದೆ, ತುಂಬ ಇದೆ. ನನಗೆ ತುಂಬ ಇಷ್ಟ ಬಂದು ಚಿಕ್ಕ ವಯಸ್ಸಿಂದ ನನಗೆ ತುಂಬ ಇಷ್ಟ ಅನ್ನೋದು ಬಂದು ನಮ್ಮ ಬಾಸ್ ಹೇಳಿಲ್ವಾ, ಪುನಿಯಣ್ಣ ಅಂದ್ಬಿಟ್ಟು ಅವ್ರು ನನಗೆ ಹೇಳ್ಕೊಟ್ಟಿದ್ದು. RGV ರಾಮ್ ಗೋಪಾಲ್ ವರ್ಮಾ ರಕ್ತಚರಿತ್ರೆ ಫಿಲಮ್ ನೋಡ್ಸಿದ್ರು ನನಗೆ. ಟಿ ವಿನಲ್ಲಿ ಬಂದಿತ್ತು ಒಂದು ಸರಿ, ನಮ್ಮ ಪುನಿಯಣ್ಣನೇ ನೋಡ್ತಿದ್ದು. ಅವ್ರ ಕಥೆನೇ ಹೇಳಿದ್ರು, ರಕ್ತಚರಿತ್ರೆ ಕಥೆ ಹೇಳಿದ್ರು ಪುನಿಯಣ್ಣ. ಆಮೇಲೆ ಯಾರಪ್ಪ ಇವರು ಅಂದರೆ RGV ರಾಮ್ ಗೋಪಾಲ್ ವರ್ಮಾ. ಓಕೆನಾ, ಅವರು ಅಂದರೆ ನಂಗೆ ತುಂಬ ಇಷ್ಟ ಬರವಣಿಗೆನಲ್ಲಿ. ಅವ್ರು ಹೆಂಗೆಲ್ಲ ತೆಗಿತಾರೆ ಫಿಲಮ್. ಆಮೇಲೆ ಕನ್ನಡದಲ್ಲಿ ಉಪೇಂದ್ರ ಅವರು. ಓಕೆನಾ, ಅವರು ಅಷ್ಟೇ ಬರವಣಿಗೆ. ನನ್ನ ಕೈ ಮೇಲೆ ಒಂದು ಟ್ಯಾಟೋ ಇದೆ. ಫಿಲಮ್ ದಿನ ನಾನು ಫಿಲಮ್ನ ಡಿಕೋಡ್ ಮಾಡಿ ಈ ಎಕ್ಸಲ್ಲಿ ಮತ್ತು ಟ್ವಿಟರಲ್ಲಿ, ಎಕ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ಬಿಟ್ಟು ನಾನು ಫಿಲಮ್ ನೋಡೋಕೆ ಹೋದ್ರೆ 1,500 ಖರ್ಚಾಯಿತು. 1,500 ಖರ್ಚಾದರೆ ಫಿಲಮೇ ನೋಡೋಕ್ಕಾಗಿಲ್ಲ. ಮಾರನೇ ದಿನ ನಾನು ಟ್ಯಾಟೋ ಹಾಕ್ಸ್ಕೊಂಡು ಮಾರನೇ ದಿನ ಹೋದರೆ 150 ರೂಪಾಯಿಗೆ ಫಿಲಮ್ ನೋಡ್ಕೊಂಡು ಒಬ್ಬನೇ ಬಂದ್ಬಿಟ್ಟೆ. ಅಂದರೆ ಒಂದು ಫಿಲಮ್ನ ಡಿಕೋಡ್ ಮಾಡಿ ನಾನು ಹೋಗಿ ನೋಡ್ತೀನಿ ಅಂದರೆ ನನ್ನಲ್ಲಿರೋ ಒಂದು ಟ್ಯಾಲೆಂಟು, ಅಂದರೆ ಯಾರಿಗೂ ಹೇಳಿದ್ರೆ ಅರ್ಥ ಆಗೋಲ್ಲ. ಇವಾಗ ನಾವು ನಿನಗೆ ಹೇಳಿದ್ರು ಅರ್ಥ ಆಗೋಲ್ಲ. ನನ್ನಲ್ಲಿರೋ ಟ್ಯಾಲೆಂಟ್ ನಾನು ನೋಡ್ಸಿದ್ರೇ ಯಾರಿಗೂ. ಟ್ಯಾಲೆಂಟ್ ಅನ್ನೋದು ನಾಳೆ ಅನ್ನೋ ನಂಬಿಕೆ. ಅರ್ಥ ಯಾರಿಗೂ ಆಗಲ್ಲ ರೀ. ಇವಾಗ ನಾನೊಂದು ಕತೆ ಬರಿತೀನಿ, ಅದು ಕತೆ ಕಂಟಿನ್ಯೂಷನ್ ಇರುತ್ತೆ ಹೊತ್ತು ಡೆಡ್ ಎಂಡ್ ಅಂತೂ ಇರೋಲ್ಲ. ಅದೇ ಥರ ಒಂದು ಜೀವನನೂ ಅಷ್ಟೇ, ಒಬ್ಬ ಮನುಷ್ಯನೂ ಅಷ್ಟೇ. ಯಾವತ್ತೂ ಅರ್ಥ ಆಗಲ್ಲ, ಆಗೋದು ಇಲ್ಲ. ನಾಳೆ ಅನ್ನೋ ನಂಬಿಕೆ ಇದ್ದರೆ ನಾವು ಅನ್ನೋದು, ನಮ್ಮ ಜೀವನ ಅನ್ನೋದೇ ನಮಗೆ ನಂಬಿಕೆ. ಅರ್ಥ ಯಾವಾಗ ಹೋಗಲ್ಲ. ಅರ್ಥ ಬರುತ್ತೆ ಒಂದಿನ, ಪ್ರತಿಯೊಂದಕ್ಕೂ ಅರ್ಥ ಬಂದೇ ಬರುತ್ತೆ. ಆದರೆ ಅರ್ಥ ಕಂಡುಹಿಡಿಬೇಕಾದ್ರೆ ನೋಡೋಣ ನಾವಿರ್ತಾರೆ ಇಲ್ಲ ಅಂದ್ಬಿಟ್ಟು. ಓಂ ನಮಃ ಶಿವಾಯ. ಇದೇ ನನ್ನ ಸಿನಿಮಾದ ಹುಚ್ಚು. ದೊಡ್ಡ ಸ್ಕೇಲಲ್ಲಿ ಯೋಚನೆ ಮಾಡಿದ್ದೀನಿ. ಅಂದರೆ ಇವಾಗಿನ ಅಷ್ಟು ಜನನು ನನ್ನ ಫೇವ್ರೇಟ್ಸ್ ಎಷ್ಟು ಜನ. ಇವಾಗ ಶಿವಮುರಳಿ ಅವ್ರನ್ನ ಮಾತ್ರ ನಾನು ನೋಡಿರೋದು. ಇನ್ನು ನಾನು ಧನುಷ್ ಅವ್ರನ್ನ ನೋಡಬೇಕು. ತಮಿಳಲ್ಲಿ, ತೆಲುಗಲ್ಲಿ ಮಹೇಶ್ ಬಾಬು ಅವ್ರನ್ನ ನೋಡಬೇಕು. ಪ್ರಭಾಸ್ ಅವ್ರನ್ನ ನೋಡಬೇಕು. ಅವ್ರನ್ನೆಲ್ಲ ನೋಡೋದು ಇವಾಗ ಎಲ್ಲರೂ ಹೇಳ್ಕೊಬೋದು, ನೋಡಬೇಕು ಅಂತ. ಆದರೆ ಅವ್ರನ್ನ ನೋಡಬೇಕಂದ್ರೆ ನಾನೊಂದು ಸ್ಟೇಜಲ್ಲಿ ಇರಬೇಕು. ಅವಾಗೆ ಅವ್ರನ್ನ ನಾನು ಮೀಟ್ ಮಾಡೋಕ್ಕಾಗಬೇಕು. ಓಕೆನಾ, ಇವಾಗ ನನ್ನ ಚಿಕ್ಕ ವಯಸ್ಸು ಕನಸು ನೆರವೇರಿಸ್ಕೊಂಡೆ. ಆಮೇಲೆ ಇನ್ನೂ ಸ್ವಲ್ಪ ಕನಸುಗಳಿದ್ವೆ. ಅವನ್ನು ನೆರವೇರ್ಬೇಕಂದ್ರೆ ನಮಗೆ ಒಂದು ಸ್ಥಾನ ಬರಬೇಕು. ನಮಗೆ ಏನಂದರೆ ಒಂದು ಸ್ಟೇಜ್. ಓಕೆನಾ, ಆ ಸ್ಟೇಜ್ಗೆ ಬಂದಾಗ, ನಮಗೆ ಆ ಸಮಯ ಬಂದಾಗ ನಾವು ನೋಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಾಳೆ ಅನ್ನೋ ನಂಬಿಕೆ ನನಗಿದ್ದೇ ಇದೆ. ಅರ್ಥ ಅಂತೂ ನನಗೆ ಯಾವತ್ತೂ ಇಲ್ಲ. ಓಂ ನಮಃ ಶಿವಾಯ.